ಸೋಲಿನ ಮರ್ಮಾಘಾತದ ನಡುವೆಯೂ ಬಿಜೆಪಿ ಆಕ್ಟಿವ್ ಆಗಿದೆ. ಎಲೆಕ್ಷನ್ ರಿಸಲ್ಟ್ ಬಳಿಕ ಹಿರಿಯರ ಸಭೆಯನ್ನ ಕರೆದಿದೆ ಬಿಜೆಪಿ. ಉಪಚುನಾವಣೆ ಸೋಲಿನ ಬಗ್ಗೆ ಬಿಜೆಪಿ ಆತ್ಮಾವಲೋಕನ ಮಾಡಿಕೊಳ್ಳಲಿದೆ. ಹಿರಿಯ ಶಾಸಕರ ಜೊತೆಗೆ ವಿಜಯೇಂದ್ರ, ಅಶೋಕ್ ಮೀಟಿಂಗ್ ನಡೆಸಲಿದ್ದಾರೆ. ಫಲಿತಾಂಶದ ಬಳಿಕ ಒಗ್ಗಟ್ಟಿನ ಮಂತ್ರವನ್ನ ಪಠಿಸಿದ್ದಾರೆ ರಾಜ್ಯ ಬಿಜೆಪಿಯವರು. ವಿಧಾನಸೌಧದಲ್ಲಿ ನಡೆಯಲಿದೆ ಹಿರಿಯ ಶಾಸಕರ ಸಭೆ. ಸೋಲಿನ ಜೊತೆಗೆ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ಚರ್ಚೆ ಆಗುತ್ತೆ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಹೋರಾಟದ ಬಗ್ಗೆ ಮೀಟಿಂಗ್ ನಡೆಸ್ತಾರೆ. ವಕ್ಫ್ ಆಸ್ತಿ ವಿವಾದ ಹೋರಾಟ ತೀವ್ರಗೊಳಿಸುವ ಬಗ್ಗೆ ಚಿಂತನೆಯನ್ನ ನಡೆಸಿದ್ದಾರೆ. ವಕ್ಫ್ ವಿಚಾರದಲ್ಲಿ ಪ್ರತ್ಯೇಕ ಹೋರಾಟವನ್ನ ನಡೆಸುತ್ತಿರುವ ಕುರಿತಂತೆ ಚರ್ಚೆಯಾಗುತ್ತೆ. ಒಗ್ಗಟ್ಟಾಗಿ ಹೋರಾಟ ನಡೆಸುವ ಕುರಿತು ಬಿಜೆಪಿ ನಾಯಕರು ಚಿಂತನೆಯನ್ನ ನಡೆಸಲಿದ್ದಾರೆ. ಆರ್ ಅಶೋಕ್ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೆಯಲಿದೆ. ಕೆಲವೊಂದು ಕಡೆ ಬಿಜೆಪಿಯಲ್ಲಿ ಮೊದಲಿನ ರೀತಿಯಲ್ಲಿ ಎಲ್ಲವೂ ಸರಿ ಇಲ್ಲ. ಇದೆಲ್ಲದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧನೇ ಸ್ವಪಕ್ಷದ ಕೆಲವು ನಾಯಕರು ಬಂಡಾಯ ಎದ್ದು ಬಿಟ್ಟಿದ್ದಾರೆ. ಹಾಗಾಗಿನೇ ಇದೆಲ್ಲದರ ನಡುವೆ 3 ಕ್ಷೇತ್ರಗಳಲ್ಲಿಯೂ ಕೂಡ 3ಕ್ಕೆ 3 ಕ್ಷೇತ್ರಗಳನ್ನು ಸೋತು ಹೋಗ್ಬಿಟ್ಟಿದ್ದಾರೆ. ಹಾಗಾಗಿನೇ ಸೋಲಿನ ಮರ್ಮಾಘಾತದ ನಡುವೆಯೂ ಬಿಜೆಪಿ ಆಕ್ಟಿವ್ ಆಗ್ತಾ ಇದೆ. ಇಟ್ಸ್ ಓಕೆ, ಇದು ಬೈ ಎಲೆಕ್ಷನ್, ಮುಂದಿನ ನಾವು ಚುನಾವಣೆಗೆ ಗಮನ ಹರಿಸಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಉಪಚುನಾವಣೆ ಸೋಲಿನ ಬಗ್ಗೆ ಬಿಜೆಪಿ ಇಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಹಿರಿಯ ಶಾಸಕರ ಜೊತೆಗೆ ವಿಜಯೇಂದ್ರ, ಅಶೋಕ್ ಮೀಟಿಂಗ್ ನಡೆಸಲಿದ್ದಾರೆ. ಫಲಿತಾಂಶದ ಬಳಿಕ ಒಗ್ಗಟ್ಟಿನ ಮಂತ್ರವನ್ನ ಪಠಿಸಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ಇವತ್ತು ವಿಧಾನಸೌಧದಲ್ಲಿ ಹಿರಿಯ ಶಾಸಕರ ಸಭೆ ನಡೆಯುತ್ತೆ. ಸೋಲಿನ ಜೊತೆಗೆ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ.